ನಾವೀಗ ದೊಡ್ಡಬೆಟ್ಟಹಳ್ಳಿ ವಾರ್ಡ್ನಲ್ಲಿದ್ದೀವಿ. ದೊಡ್ಡಬೆಟ್ಟಹಳ್ಳಿಯಲ್ಲಿ ಇನ್ನು ಏನು ಆಗಬೇಕಾಗಿದೆ? ಏನು ಇಲ್ಲ. ಕುಡಿಯೋ ನೀರು ಬರಲ್ವಾ? ಎಲ್ಲಿ ವಾರಕ್ಕೆ ಒಂದ್ಸಲಿ ಬರ್ತದೆ ಅಷ್ಟೇ ನೀರು. ನೋಡಿ ತೋರಿಸಿ ರೋಡ್ ನೋಡಿ ಎಲ್ಲಿದೆ ಇಲ್ಲಿ. ಯಾರಾದರೂ ಸತ್ತರೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಸರ್. ಮೋರಿ ಮೇಲೆ ಓಡಾಡ್ತಾ ಇದ್ದೀವಿ ನಾವು. ಮಕ್ಕಳೆಲ್ಲ ಬಿದ್ದೋಗ್ತಾ ಇದ್ದಾರೆ. ಇದು ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 7 ವಾರ್ಡ್ಗಳ ಪೈಕಿ ಒಂದಾಗಿದೆ. ಬೆಂಗಳೂರು ಉತ್ತರ ವಲಯದಲ್ಲಿ ಬರ್ತಾ ಇರುವಂತ ದೊಡ್ಡಬೆಟ್ಟಹಳ್ಳಿ ವಾರ್ಡ್ನ ಜನ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಮತ್ತು ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಆಗಬೇಕಾಗಿದೆ. ಒಂದೊಮ್ಮೆ ಚುನಾವಣೆ ಘೋಷಣೆ ಆದರೆ ಇಲ್ಲಿಯ ಆಸ್ಪಿರೆಂಟ್ಗಳು ಯಾರಿದ್ದಾರೆ, ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ನಮ್ಮ ದೊಡ್ಡಬೆಟ್ಟಹಳ್ಳಿಯಲ್ಲಿ ಮುಸ್ಲಿಮರು ಸುಮಾರವ್ರೆ, ಆದರೆ ಇಲ್ಲಿ BJP ಮುಂದೆ ಇದೆ. ನಮ್ಮ MLA ಸಾಹೇಬರು ತುಂಬ ಕೆಲಸ ಮಾಡ್ತಾರೆ. ಇನ್ನು ಅವ್ರಿಗೆ ನಾವು ಹೋಗ್ಬಿಟ್ಟು ಈ ಥರ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಅವರು ಕೆಲಸ ಮಾಡ್ತಾರೆ. ದೊಡ್ಡಬೆಟ್ಟಹಳ್ಳಿಯಲ್ಲಿ ಇನ್ನು ಏನು ಆಗಬೇಕಾಗಿದೆ? ಏನು ಇಲ್ಲ, ಎಲ್ಲ ಯಾವುದು ಅವರು ಹೇಳಿದ್ರಲ್ಲ. ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆಯಾ? ಏನಿಲ್ಲ. ಕಾವೇರಿ ವಾಟರ್ ಬರ್ತಾ ಇದೆ, ಅದು ಇನ್ನೂ ಕೊಟ್ಟಿಲ್ಲ ಕಲೆಕ್ಷನು. MS ಬಳೆಯಲ್ಲಿ ಕೊಟ್ಟವ್ರೆ. ಮೂಲೆಯಲ್ಲಿ ಕಸ ಇದೆ, ಅಲ್ಲಿ ಕ್ಲೀನ್ ಮಾಡಬೇಕು. ರೋಡೆಲ್ಲ ಕ್ಲೀನ್ ಮಾಡಬೇಕು. ಸ್ವಲ್ಪ ನೀರು ಸಮಸ್ಯೆ ಇದೆ, ನೀರು ಕಟ್ಟಾಗಿ ಬಿಡ್ತಾ ಇಲ್ಲ. ಬಿಟ್ಟರೆ ಜನರಿಗೆ ಅನುಕೂಲ ಆದರೆ ಸಾಕು. ಕುಡಿಯೋ ನೀರು ಬರಲ್ವಾ? ಎಲ್ಲಿ ವಾರಕ್ಕೆ ಒಂದ್ಸಲಿ ಬರ್ತದೆ ಅಷ್ಟೇ ನೀರು. ಮತ್ತು ಶಾಸಕರು MLA ಕೆಲಸಕ್ಕೆ ಮಾಡ್ತಾರೆ ವಿಶ್ವನಾಥ್ ಅಂತ ಹೇಳ್ತಾರೆ. ಅವ್ರು ಮಾಡ್ತಾರೆ ಸರ್ ಕೆಲಸ, ಸೆಂಟ್ರಲ್ ಇದ್ರು ಅವ್ರು ಮಾಡಬೇಕಲ್ಲ. ಹಾಂ, ಅವರು MLA ಕರೆಕ್ಟಾಗಿದ್ದಾರೆ, ಸೆಂಟ್ರಾಗಿದ್ದವ್ರು ಮಾಡಬೇಕಲ್ಲ. ದೊಡ್ಡಬೆಟ್ಟಹಳ್ಳಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ? ಕುಡಿಯೋ ನೀರಿಗೆ ಸಮಸ್ಯೆ ಜಾಸ್ತಿ ಐತೆ. ರೋಡ್ಗೆ ಒಂದು ಸಮಸ್ಯೆ ಜಾಸ್ತಿ ಇದೆ ಸರ್. ಯಾವ್ಯಾವ ರೋಡ್ಗಳು ಹೇಳಿ? ಈ ರೋಡ್ ಐತೆ, ಪಕ್ಕದ ರೋಡ್ ಐತೆ, ಎಲ್ಲ ರೋಡ್ಗಳೇ ತೊಂದರೆನೇ ಸರ್. ಏನಾಗಬೇಕಾಗಿದೆ? ಎಲ್ಲ ರೋಡೆಲ್ಲ ಕ್ಲೀನಾಗಿ ಕೊಡ್ಬೇಕು ಸರ್ ನಮಗೆ. ಅದು ಖಾಸಗಿ ಸಮಸ್ಯೆ. ಹೌದು. ಮತ್ತೆ ನೀರಿನ ಪ್ರಾಬ್ಲಮ್. ವಾಟರ್ ಮ್ಯಾನ್ಸ್ ನಾವಲ್ಲ ಅಂತ ಇದ್ದರು, ಅವರು ಇರೋ ಗಂಟ ಚೆನ್ನಾಗಿ ನೀರು ಬರ್ತಾಯಿತ್ತು. ವಾರಕ್ಕೆ 1-2 ಸಲ ನೀರು ಬಿಡ್ತಾಯಿದ್ರು. ಇವಾಗ ಸ್ವಲ್ಪ ಅವ್ರಿಗೆ ತೆಗ್ದು BBMPದಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ ಅವರು. ನೀರಿನ ಸ್ವಲ್ಪ ಪ್ರಾಬ್ಲಮ್ ಇದೆ. ನೀರೊಂದು ಪ್ರಾಬ್ಲಮ್ಮು, ರೋಡು. ಆಸ್ಪತ್ರೆ ಬಗ್ಗೆ ಹೇಳಿ. ಅದೇ ಇವರು ಇವಾಗ 3 ಕಿಲೋಮೀಟ್ರಿಗೆ ಒಂದು ಇರಲೇಬೇಕು ಅಂದಿದ್ದಾರೆ. ಆಟೋಲೇಟ್ದಲ್ಲಿ ಇದೆ ಹಾಸ್ಪಿಟ್ಲು. ಇವಾಗ ಬಡವರು ಮುದುಕಿಯರು ಇದ್ದಾರೆ, ಅಲ್ಲಿ ಹೋಗ್ಬೇಕಂದ್ರೆ ಇವಾಗ ಆಟೋ ಚಾರ್ಜ್ 100 ರೂಪಾಯಿ 150 ಕೇಳ್ತಾರೆ. ಬಡವ್ರ ಹತ್ರ ಇರಲ್ಲ. ಯಾವಾಗ ಬಂದಾಯ್ತು? ಅದು ಬಂದಾಗಿ ಒಂದು 4-5 ವರ್ಷ ಆಗಿದೆ ಸರ್. ಆ ಥರ ಒಂದು ಪ್ರಾಬ್ಲಮ್ ಆಗಿದೆ. ಅಂದರೆ ಆಟೋಲೇಟ್ ಹೋಗ್ಬೇಕು, ಇಲ್ಲ ಯಲಹಂಕ ಹೋಗ್ಬೇಕು, ನಮಗೆ ಅಷ್ಟು ದೂರ. ಆಮೇಲೆ MS ಬಳ್ಳಿ ಹೋಗ್ಬೇಕು. ಇರೋರು ಹೋಗ್ತಾರೆ, ಇಲ್ದಿರೋರು ಎಲ್ಲಿಂದ ಹೋಗ್ತಾರೆ ಸರ್? ನಾವೀಗ ದೊಡ್ಡಬೆಟ್ಟಹಳ್ಳಿಯ ಮುಖ್ಯ ರಸ್ತೆಯಲ್ಲಿದ್ದೀವಿ. ಇಲ್ಲಿ ನನ್ನ ಎದುರಿಗೆ ನೀವು ನೋಡ್ಬೋದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ದೊಡ್ಡಬೆಟ್ಟಹಳ್ಳಿ ಅಂತ ಬೋರ್ಡ್ ಇದೆ. ಈ ಒಂದು ಆರೋಗ್ಯ ಕೇಂದ್ರ ಮುಚ್ಚಿ 4 ವರ್ಷ ಆಯಿತು, ಆದರೆ ಇದು ಓಪನ್ ಆಗ್ತಾ ಇಲ್ಲ. ಯಾಕೆ ಅನ್ನುವಂಥದ್ದು ಇಲ್ಲಿ ನಿವಾಸಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಈ ಒಂದು ಆರೋಗ್ಯ ಕೇಂದ್ರಕ್ಕೆ ಬಡವರಿಗೆ ಆರೈಕೆಗೆ ಮತ್ತು ಇದು ಆರೋಗ್ಯ ಕೇಂದ್ರ ಬಹಳ ಸಹಾಯಕಾರಿಯಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಇದನ್ನು ಮುಚ್ಚಿದ್ದಾರೆ. ಹೀಗಾಗಿ ಇಲ್ಲಿರುವಂಥ ನಿವಾಸಿಗಳಿಗೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ಇಲ್ಲಿ ಒಂದು ಅಟ್ಟೂರಿಗೆ ಹೋಗಬೇಕು, ಇಲ್ಲವೇ ಯಲಹಂಕಕ್ಕೆ ಹೋಗಬೇಕಾಗಿದೆ. ಇಲ್ಲಿಂದ 4-5 ಕಿಲೋಮೀಟರ್ ಅಥವಾ 5-6 ಕಿಲೋಮೀಟರ್ ದೂರ ಪೇಷಂಟ್ಗಳ ಕರ್ಕೊಂಡು ಹೋಗಬೇಕಾಗುತ್ತೆ. ಇದು ಭಾಳ ಕಷ್ಟ ಆಗ್ತಾಯಿದೆ. ದಯವಿಟ್ಟು ಈ ಒಂದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮತ್ತೆ ಓಪನ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಒಂದು ಬೇಡಿಕೆಯಾಗಿದೆ. ನಮಗೆ ಇಲ್ಲಿ ಓಡಾಡೋಕ್ಕೆ ದಾರಿ ಆಗ್ತಾ ಇಲ್ಲ ಸರ್. ಜನಗಳಿಗೆ ತೊಂದರೆ ಆಗುತ್ತೆ. ಒಂದು ಗಾಡಿನೂ ಹೋಗಲ್ಲ. ಯಾರಾದರೂ ಸತ್ತರೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಸರ್. ತೋರಿಸಿ ನೀವೇ ನೋಡಿ. ರೋಡ್ ನೋಡಿ ಎಲ್ಲಿದೆ, ಎಲ್ಲಿ ಕಟ್ಟಿದ್ದಾರೆ ನೋಡಿ ಸರ್. ಮೋರಿ ಮೇಲೆ ಓಡಾಡ್ತಾ ಇದ್ದೀವಿ ನಾವು. ಮಕ್ಕಳೆಲ್ಲ ಬಿದ್ದೋಗ್ತಾ ಇದ್ದಾರೆ. ಸ್ವಲ್ಪ ಮಾಡಿಕೊಡಿ ಇದು. ಇದು ಬೆಂಗಳೂರು ಉತ್ತರ ವಲಯದಲ್ಲಿ ಬರೋ ಯಲಹಂಕ ವಿಧಾನಸಭಾ ಕ್ಷೇತ್ರದ ಒಟ್ಟು 7 ವಾರ್ಡ್ಗಳಲ್ಲೊಂದು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ನಿವಾಸಿಗಳೇ ಹೆಚ್ಚಾಗಿ ವಾಸಿಸುತ್ತಿರೋ ದೊಡ್ಡಬೆಟ್ಟಹಳ್ಳಿ ವಾರ್ಡ್ ಎಂದರೆ ಯಲಹಂಕ ಕ್ಷೇತ್ರದ ಶಾಸಕ SR ವಿಶ್ವನಾಥ್ ಅವರಿಗೆ ಒಂದು ರೀತಿಯ ತಾತ್ಸಾರ ಮನೋಭಾವನೆ ಎಂಬ ಆರೋಪ ಕೇಳಿಬಂತು. ಬೇಸಿಗೆ ಆರಂಭಕ್ಕೂ ಮುನ್ನ ಇಲ್ಲಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇರೋದು ಎದ್ದು ಕಾಣುವಂತಿದೆ. ಇಲ್ಲೆಲ್ಲ ನಿವಾಸಿಗಳು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಏನು ಅಂದರೆ ಕುಡಿಯೋ ನೀರಿನ ಸಮಸ್ಯೆ ಮುಖ್ಯವಾಗಿದೆ ನಮಗೆ. ಯಾಕೆಂದರೆ ಒಂದು ವಾರಕ್ಕೊಂದ್ಸಲಿ ನಮಗೆ ನೀರು ಬಿಡ್ತಾ ಇದ್ದಾರೆ. ನೀವೀಗ ನೋಡ್ಬೋದು, ಈಗ ನೀರು ಬಂದಿದೆ. ಇಲ್ಲಿ ಪೈಪೆಲ್ಲ ನೋಡ್ಬೋದು. ಇಲ್ಲಿ ಕೊಡಪಾನಗಳನ್ನು ಇಟ್ಕೊಂಡು ಜನ ನೀರಿಗಾಗಿ ಕ್ಯೂ ನಿಂತ್ಕೊಂಡಿದ್ದಾರೆ. ನೋಡಿ, ಇಷ್ಟೊಂದು ಸಮಸ್ಯೆ ಇದೆ ನೀರಿಂದು. ನೀರು ಕೂಡ ಸಣ್ಣಗೆ ಬರ್ತಾ ಇದೆ. ಇಲ್ಲಿ ನೀರು ಬಂದಾಗಿದೆ ಇವಾಗ.
ನೀರನ್ನು ಬರ್ತಾ ಇಲ್ಲ. ಬನ್ನಿ ಇಲ್ಲಿ ನೀರಿನ ಸಮಸ್ಯೆ ಯಾವ ರೀತಿಯಾಗಿದೆ ಮತ್ತು ಅವ್ರು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಕೇಳೋಣ. ನೀರೇ ಇಲ್ಲ ಇಲ್ಲಿ, ನೀರಿಗೆ ಕಷ್ಟ ಜಾಸ್ತಿ ಇದೆ. ಅಲ್ಲಿಂದ ಹಿಡಿಬೇಕು ನೀರಿಗೆ ಕಷ್ಟ ಐತೆ ನೀರು. ಇಲ್ಲೊಬ್ರು ಮಾತಾಡ್ತಾರೆ. ನಿಮ್ಮ ಹೆಸರು? ನೀರಿಗೆ ಕಷ್ಟ ಐತೆ. ನಾವು ದುಡ್ಕೊಂತೀತಿ ಹೆಂಗನ ಬಿಸಿಲು ನಳ್ಳಿಗೆ ಹೋಗಿ ನಮ್ಗೆ ನೀರು ಬೇಕು ನಮ್ಗೆ. ಯಾವಾಗಿಂದ ನೀರು ಯಾವಾಗ 30 ವರ್ಷಲಿದ್ದಾಗ ಇದೆ ಗೋಳ. पानी का बराबर पानी छोड़ रही नहीं होता है, सबको भी सहूलत। पानी वार में 2 बार छोड़ना, नहीं छोड़ रही पानी। और पानी को बोले तो क्या तो गालन देती पानी नहीं, वार में 2 बार छोड़कर कासा उसीली कर ली जाती, पानी छोड़ते ही नहीं। वार में 1 जगह जो पानी का बहुत वाखा है इधर, ಬರ್ತಾನೆ ಇಲ್ಲ ರೀ ನೀರು. ಎಷ್ಟು ದಿನಗಳಿಂದ? ಅದು ಫೋನ್ ಮಾಡ್ಬೇಕು ಅವ್ರಿಗೆ, ಬಿಡಿ ಅಂತ ಹೇಳಿದ್ರು ಆಮೇಲೆ ಬಿಡೋದವ್ರು. ತಿಂಗಳಿಗೆ 100 ರೂಪಾಯಿ ಕೊಡಬೇಕು. ಅವ್ರು ನೀರು ಬಿಡ್ತಲ್ಲ ಅವ್ರಿಗೆ ಒಂದ್ ಮನೆಯಿಂದ 100 ರೂಪಾಯಿ ಕೊಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಸಮಸ್ಯೆ ಎಷ್ಟು ತೀವ್ರವಾಗಿದೆ ಅನ್ನುವಂಥದ್ದು. ಯಾಕೆಂದರೆ ಒಂದು ಮನೆಗೆ 100 ರೂಪಾಯಿನ ವಸೂಲು ಮಾಡ್ತಾ ಇದ್ದಾರಂತೆ, ಆದರೂ ಕೂಡ ನೀರು ಬರ್ತಾ ಇಲ್ಲ. ವಾರಕ್ಕೆ 1 ಸಲನೋ 2 ಸಲ ನೀರು ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ದೂರ ಆಗಿದೆ. ಬನ್ನಿ, ಇದು ದೊಡ್ಡಬೆಟ್ಟಹಳ್ಳಿಯ ಚಿಕ್ಕಹಳ್ಳಿಯಲ್ಲಿ ನಾವಿದ್ದೀವಿ. ಇನ್ನೊಂದು ಏರಿಯಾದಲ್ಲಿ ಹೋಗೋಣ, ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ನೋಡುವ. ಮೊದಲು ಚೆನ್ನಾಗಲ್ಲ ಇದ್ರು, ತುಂಬ ಚೆನ್ನಾಗಿ ಬರ್ತಾಯಿತ್ತು ನೀರು. ಇವಾಗ ತುಂಬ ತೊಂದರೆ ಆಗ್ತೈತೆ ನೀರಿಗೆ. ಏನು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ನೀರು ಇಡಬೇಕಣ್ಣ ನಾವು. ಅದು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಮನೆಯದು ನಡೆಯಲ್ಲ. ತುಂಬ ತೊಂದರೆ ಇದೆ. ಸ್ವಲ್ಪ ನೀರಿಗೆ ಸ್ವಲ್ಪ ಏನಾದರೂ ಮಾಡಿ ಹಾಕ್ಕೊಡಿ ಅಣ್ಣ ನೀರು. ನೋಡ್ರಿ, ಆಸ್ಪತ್ರೆಗೆ ಎಷ್ಟು ಅಪ್ಲಿಕೇಶನ್ ಹಾಕಿದ್ದೀವಿ. ಅಲ್ಲ ರೀ, ಆಸ್ಪತ್ರೆ ಕ್ಲೋಸ್ ಮಾಡಿಬಿಟ್ಟಿದ್ರಲ್ಲ, ಯಾಕೆ? ಯಾಕೆ ಅಂದರೆ ಇಲ್ಲಿ ಓಟ್ ಬೀಳಲ್ಲ. ಕಾಂಗ್ರೆಸ್ ಬೆಲ್ಟ್ ಇದು, BJP MLA ಓಟ್ ಬೀಳಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲ ಹೊಡ್ಕೊಂಡು ಹೋದ್ರು. 5 ಲಕ್ಷದ ಸಾಮಾನಿತ್ತು ಅದರಲ್ಲಿ, ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಗೀಸು ಎಲ್ಲ. ಒಳ್ಳೆ ಡಾಕ್ಟ್ರ್ ಇದ್ರು, ಆ ಡಾಕ್ಟ್ರಿಗೂ ಬೇರೆ ಕಡೆ ಹಾಕ್ಬಿಟ್ರು. ಇನ್ನು ಏನೇನು ಆಗಬೇಕಾಗಿದೆ ಇಲ್ಲಿ? ಇನ್ನು ಅಲ್ಲಿ ಬಂದು ಹಿಂದ್ಗಡೆ ನೋಡ್ರಿ, ಅದು ನೀರು ತುಂಬಿಕೊಂಡು ಕಸ ಎಲ್ಲ ಹೆಗ್ಣ, ಇಲಿ, ಎತ್ತುಗಳು ಮತ್ತು ನಾಯಿಗಳು ತಂದು ಬಿಸಾಕ್ತಾರೆ. ಕೊಳತು ನಾರ್ತಾ ಇದೆ, ಯಾವನು ಬಂದಿಲ್ಲ. ಬೆಟ್ಟಹಳ್ಳಿ, ದೊಡ್ಡ ಬೆಟ್ಟಹಳ್ಳಿ ಇದು, ನಾರ್ತಾ ಇದೆ. ಇವಾಗ ಇಲ್ಲಿ ರಸ್ತೆನೇ ನೋಡಿ, ಕಾವೇರಿ ಕನೆಕ್ಷನ್ ಅಂತ ಅಗ್ದಿರೋದು. ಇಲ್ಲಿ ಮಕ್ಕಳು ಓಡಾಡೋಕ್ಕಾಗುತ್ತಾ? ಇಲ್ಲಿ ಅಂಗನವಾಡಿ ಸ್ಕೂಲ್ ನೋಡಿ, ಇದು ತೋರಿಸಿ ಓಡಾಡೋಕ್ಕಾಗಲ್ಲ. ಏನೇ ಆಗಲಿ ಮೂಲಭೂತ ಸೌಕರ್ಯಗಳು ದೊರಕಂಗೆ ಮಾಡಿ. ಒಂದು ಪಾರ್ಕ್, ಒಂದು ಪ್ಲೇ ಗ್ರೌಂಡು, ಒಂದು ಆರೋಗ್ಯ, 3 ಎಜುಕೇಷನ್ನು ಮತ್ತು ಆಸ್ಪತ್ರೆ, ಇದು 3 ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಾವು ದೊಡ್ಡಬೆಟ್ಟಹಳ್ಳಿ ವಾರ್ಡ್ನಲ್ಲಿ ಇದ್ದೀವಿ. ದೊಡ್ಡಬೆಟ್ಟಹಳ್ಳಿಯಲ್ಲಿ ದೊಡ್ಡ ಬೆಟ್ಟದಷ್ಟೇ ಸಮಸ್ಯೆಗಳಿದ್ದಾವೆ ಇಲ್ಲಿ. ಯಾಕೆಂದರೆ ಇಲ್ಲಿ ನಿವಾಸಿಗಳು ಹೇಳ್ತಾ ಇದ್ದಾರೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಇಲ್ಲಿ ರಸ್ತೆಗಳು ಸರಿಯಾಗಿಲ್ಲ, ಆಮೇಲೆ ಕಸಕಡ್ಡಿಗಳನ್ನು ಕ್ಲೀನ್ ಮಾಡೋದಿಲ್ಲ, ಆಮೇಲೆ ಒಂದು 4 ಎಕರೆ ಇಲ್ಲಿ ಜಾಗ ಇದೆ, ಅಲ್ಲಿ ಪಾರ್ಕು, ಉದ್ಯಾನವನ ಮಾಡಿದರೆ ಇಲ್ಲಿ ಬಡವರಿಗೆ ಉಸಿರಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಆದರೆ ಅದನ್ನು ಡಂಪಿಂಗ್ ಯಾರ್ಡ್ ಅಂದರೆ ಕಸ ಹಾಕೋಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಇನ್ನು ಇಲ್ಲಿ ಹತ್ತಿರದಲ್ಲೇ ಇದ್ದಂಥ ಒಂದು ಆಸ್ಪತ್ರೆ ಇದ್ದು, ಅದನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಅಂತ ಕೇಳಿದರೆ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ, ಮಲತಾಯಿ ಧೋರಣೆ. ಯಾಕೆಂದರೆ ಈ ದೊಡ್ಡಬೆಟ್ಟಹಳ್ಳಿ ಅನ್ನುವಂಥದ್ದು ಇದು ಮುಸ್ಲಿಂ ಬಾಹುಳ್ಯ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರಿರುವಂಥ ಏರಿಯಾ ಆಗಿರೋದ್ರಿಂದ BJPಯವರು ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಶಾಸಕರಾಗಿ ಆರಿಸಿ ಬಂದಂಥವರು ಪಕ್ಷ ಯಾವುದಾದ್ರೇನು, ವ್ಯಕ್ತಿಗಳು ಯಾರಾದ್ರೇನು ಅಭಿವೃದ್ಧಿಗೆ ಒತ್ತು ಕೊಡಬೇಕಾಗಿತ್ತು. ಆದರೆ SR ವಿಶ್ವನಾಥ್ ಅವರು ಆ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ನೇರವಾಗಿ ಇಲ್ಲಿನ ಜನ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನಾದರೂ ಕೂಡ ಶಾಸಕ SR ವಿಶ್ವನಾಥ್ ಅವರು ಇಲ್ಲಿನ ನಿವಾಸಿಗಳ ಸಮಸ್ಯೆ ಏನು ಅಂತ ಬಂದು ಕೇಳಬೇಕು ಮತ್ತು ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಪರಿಹಾರವನ್ನು ಮಾಡಬೇಕು ಅಂತ ಪಬ್ಲಿಕ್ ನೆಕ್ಸ್ಟ್ ವಾಹಿನಿ ವತಿಯಿಂದ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.